ಹಾಯ್ ಫ್ರೆಂಡ್ಸ್, ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ನೋಡ್ತಾ ನೋಡ್ತಾ ಒಂದು ವಾರ ಕಳೆದೇ ಹೋಯಿತು. ಬಣ್ಣದ ಲೋಕದಲ್ಲಿ ಏನೇನು ನಡೀತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನ್ಯೂ ಅಪ್ಡೇಟ್ಸ್ ಗೈಸ್. ನಾನು ಹಿಂದಿನ ವಿಡಿಯೋದಲ್ಲಿ ಮಹಾವತಾರ ನರಸಿಂಹ ಅನಿಮೇಷನ್ ಸಿನಿಮಾ 98ನೇ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾಗಲಿದೆ ಎಂದು ಹೇಳಿದ್ದೆ. ಅದು ಈಗ ನಿಜವಾಗಿದೆ. ನಮ್ಮ ಕನ್ನಡ ಹೆಮ್ಮೆಯ ಅನಿಮೇಟೆಡ್ ಸಿನಿಮಾ ಆಸ್ಕರ್ ಅವಾರ್ಡ್ಗೆ ನಾಮಿನೇಟ್ ಆಗಿದೆ. ಹಿರಿಯ ನಟ ಧರ್ಮೇಂದ್ರ, ಬಾಲಿವುಡ್ನ ಹೀಮ್ಯಾನ್ ಇನ್ನಿಲ್ಲ. ಈ ತಿಂಗಳ ಆರಂಭದಲ್ಲಿ ತೀವ್ರ ಅನಾರೋಗ್ಯದಿಂದಾಗಿ ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ನಂತರ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ಕೊನೆ ಉಸಿರೆಳೆದಿದ್ದಾರೆ. ಈಗ ಅವರ ನೆನಪುಗಳು ಮಾತ್ರ. ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಪ್ರಭಾಸ್ ನಟನೆಯ ಬಹು ನಿರೀಕ್ಷಿತ ಸ್ಪಿರಿಟ್ ಚಿತ್ರೀಕರಣ ಆರಂಭ. ಕೆಲವು ದಿನಗಳ ಹಿಂದೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಸಂದೀಪ್ ರೆಡ್ಡಿ ವಂಗ ತಮ್ಮ ಬಹು ನಿರೀಕ್ಷಿತ ಪ್ರಭಾಸ್ ಅಭಿನಯದ ಸ್ಪಿರಿಟ್ ಚಿತ್ರದ ಚಿತ್ರೀಕರಣ ನವೆಂಬರ್ನಲ್ಲಿ ಪ್ರಾರಂಭವಾಗಲಿದೆ ಎಂದು ಹೇಳಿದ್ದರು. ಇದೀಗ ಚಿತ್ರವು ಭಾನುವಾರ ಮುಹೂರ್ತ ಸಮಾರಂಭದೊಂದಿಗೆ ಅಧಿಕೃತವಾಗಿ ಸೆಟ್ಟೇರಲಿದೆ. ಮುಹೂರ್ತ ಸಮಾರಂಭದ ಚಿತ್ರೀಕರಣಗಳನ್ನು ನಿರ್ಮಾಣ ಬ್ಯಾನರ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿವೆ. ಕಾರ್ಯಕ್ರಮಕ್ಕೆ ಪ್ರಭಾಸ್ ಬಂದಿಲ್ಲ. ಮೆಗಾಸ್ಟಾರ್ ಚಿರಂಜೀವಿ ಅತಿಥಿಯಾಗಿ ಸೇರಿದ್ದರು. ರಾಜ್ವಿ ಶೆಟ್ಟಿ ಜೊತೆಗೆ ಕೆಲಸ ಮಾಡಲೆಂದೇ ಕರಾವಳಿ ಚಿತ್ರವನ್ನು ಒಪ್ಪಿಕೊಂಡೆ. ಸುಷ್ಮಿತಾ ಭಟ್. ನಟ ಪ್ರಜ್ವಲ್ ದೇವರಾಜ್ ನಟಿಸಿರುವ ಬಹು ನಿರೀಕ್ಷಿತ ಕರಾವಳಿ ಚಿತ್ರದಲ್ಲಿ ನಟ ನಿರ್ದೇಶಕ ರಾಜ್ವಿ ಶೆಟ್ಟಿ ಕೂಡ ಮಹಾವೀರ ಎಂಬ ಪಾತ್ರದಲ್ಲಿ ನಟಿಸಿದ್ದು, ಇದೀಗ ಚಿತ್ರತಂಡ ಸುಷ್ಮಿತಾ ಭಟ್ ಅವರನ್ನು ಪ್ರಮುಖ ಪಾತ್ರಕ್ಕಾಗಿ ಕರೆತಂದಿದೆ. ಇದು ಕನ್ನಡ ಚಿತ್ರರಂಗದಲ್ಲಿ ಅವರ 3ನೇ ಚಿತ್ರವಾಗಿದೆ. ಸುಷ್ಮಿತಾ ಈ ಚಿತ್ರದಲ್ಲಿ ಮಂಗಳೂರು ಮೂಲದ ಹುಡುಗಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದು, ಚಿತ್ರತಂಡ ಇದೀಗ ಅವರ ಪಾತ್ರದ ಫಸ್ಟ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಅಭಿಮಾನಿಗಳು ಹಾಗೂ ಚಿತ್ರತಂಡ ಪಣ ತೊಟ್ಟು ನಿಂತಿದೆ. ಡೆವಿಲ್ ನಲ್ಲಿರುವ ಹಾಡುಗಳು ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳು. ಡೆವಿಲ್ ಸಿನಿಮಾದಲ್ಲಿ 5 ಹಾಡುಗಳಿವೆ. ಅದರಲ್ಲಿ ಅಜನೀಶ್ ಲೋಕನಾಥ್ 5 ವಿಭಿನ್ನ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾಂಟೇನ್ ಸಾಂಗ್, ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್, ಮತ್ತೊಂದು ಎಮೋಷನಲ್ ಸಾಂಗ್. ಉಳಿದ 2 ಡ್ಯುಯೆಟ್ ಸಾಂಗ್ಗಳಿವೆ. ಈಗಾಗಲೇ 3 ಹಾಡುಗಳು ರಿಲೀಸ್ ಆಗಿದ್ದು ಫ್ಯಾನ್ಸ್ಗೆ ಕಿಕ್ ಕೊಟ್ಟಿದೆ. ಈ 5 ಹಾಡುಗಳು ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ನೋದು ಸಿನಿಮಾ ಮಂದಿಯ ಮಾತು. ಮಾದೇವ ಸಿನಿಮಾದ ಸಕ್ಸಸ್ ಬಳಿಕ ನಟ ವಿನೋದ್ ಪ್ರಭಾಕರ್ ಅವರು ಬಲರಾಮನ ದಿನಗಳು ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಬಲರಾಮನ ದಿನಗಳು ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಯಾಕಂದ್ರೆ KM ಚೈತನ್ಯ ಈ ಹಿಂದೆ ಭೂಗತ ಲೋಕದ ಹಿನ್ನೆಲೆಯಲ್ಲಿ ನಡೆಯುವ ಲವ್ ಸ್ಟೋರಿಯನ್ನು ನಿರ್ದೇಶನ ಮಾಡಿದ್ದರು. ಅದುವೇ ಆ ದಿನಗಳು. ಚೇತನ್ ನಾಯಕನಾಗಿ ಮೊದಲ ಬಾರಿಗೆ ನಟಿಸಿದ್ದ ಈ ಸಿನಿಮಾವನ್ನು ಕನ್ನಡಿಗರು ಮೆಚ್ಚಿಕೊಂಡಿದ್ದರು. ಆ ಬಳಿಕ ಮತ್ತೆ ಭೂಗತ ಲೋಕದ ಕಥೆಗಳನ್ನ KM ಚೈತನ್ಯ ನಿರ್ದೇಶನ ಮಾಡಿರಲಿಲ್ಲ. ಹೀಗಾಗಿ ಕಾರಣಕ್ಕೆ ಬಲರಾಮನ ದಿನಗಳು ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಎನಿಸಿಕೊಂಡಿದೆ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡುತ್ತಿರುವುದು ತಮಿಳಿನ ಸಂತೋಷ್ ನಾರಾಯಣ್. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಪ್ರಿಯಾ ಆನಂದ್ ಅವರು ನಟಿಸುತ್ತಿದ್ದಾರೆ. ಸಿನಿಮಾವು 2026ರಲ್ಲಿ ತೆರೆ ಕಾಣಬೇಕಿದೆ. 8 ವರ್ಷದ ಬಳಿಕ ನಟ ಧ್ರುವ ಸರ್ಜಾ ಮತ್ತು ನಟಿ ರಚಿತಾ ರಾಮ್ ಮತ್ತೆ ಜೊತೆಯಾಗುತ್ತಿದ್ದಾರೆ. ಈ ಸಿನಿಮಾ ರಿಯಲ್ ಸ್ಟೋರಿ ಆಧಾರಿತವಾಗಿದ್ದು, ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲೊಂದು ಪ್ರೇಮ ಕಥೆಯನ್ನು ಹೊಂದಿರುವ ಚಿತ್ರಕ್ಕೆ ಕ್ರಿಮಿನಲ್ ಎಂದು ಟೈಟಲ್ ಕೊಟ್ಟಿದ್ದಾರೆ. ಚಿತ್ರಕ್ಕೆ ರಾಜ್ಗುರು ಬಿ ಅವರು ಆಕ್ಷನ್ ಕಟ್ ಹೇಳುತ್ತಿದ್ದು, ಗೋಲ್ಡ್ ಮೈನ್ಸ್ ಸಂಸ್ಥೆಯ ಮನೀಷಾ ಶಾ ಅವರು ಬಂಡವಾಳ ಹೂಡುತ್ತಿದ್ದಾರೆ. ಬನ್ನಿ ಈಗ ಒಂದು ಸ್ವಲ್ಪ ಫನ್ ಮಾಡೋಣ. ಒಗಟು ಕೇಳ್ತೀನಿ, ಕಾಮೆಂಟ್ ಮೂಲಕ ಉತ್ತರ ಕೊಡಿ. ದಿನ ಹುಟ್ಟೋದು, ದಿನ ಸಾಯೋದು, ಆದ್ರೆ ಜೀವಂತ ಇರುತ್ತೆ, ಅದು ಯಾರು? ಒನ್ ಲೈನರ್ ಅಪ್ಡೇಟ್ಸ್. ಡಿಸೆಂಬರ್ ಮೊದಲನೇ ವಾರ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಮಾರ್ಚ್ ಚಿತ್ರದ ಟೀಸರ್ ಅಥವಾ ಸಾಂಗ್ ನಿರೀಕ್ಷೆ ಮಾಡಬಹುದು. 45 ಸಿನಿಮಾದ ಅಪ್ಡೇಟ್ಸ್ ಬರಬಹುದು. ಮ್ಯಾಂಗೋ ಪಚ್ಚಾ ಸಿನಿಮಾದ ಹೆಸರವ್ವ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ನೀನಾಸಂ ಸತೀಶ್ ನಟನೆಯ
ದಿ ರೈಸ್ ಆಫ್ ಅಶೋಕ ಸಿನಿಮಾದ 7 ಮಹಾದೇವ ರಿಲೀಸ್ ವಿಡಿಯೋ ಸಾಂಗ್ 3 ಮಿಲಿಯನ್ ವ್ಯೂಸ್ ಪಡೆದು ಟ್ರೆಂಡಿಂಗ್ ನಲ್ಲಿ ಬಂದಿದೆ. ಈ ವಾರ ರಿಲೀಸ್ ಆಗುತ್ತಿರುವ ಸಿನಿಮಾಗಳು: ಹಿಂದಿಯಲ್ಲಿ ದುರಂಧರ, ತೆಲುಗುನಲ್ಲಿ ಪ್ಯಾನ್ ಇಂಡಿಯಾ ಅಖಂಡ 2, ತಮಿಳಿನಲ್ಲಿ ಲಾಕ್ಡೌನ್. ಇದಿಷ್ಟು ಈ ವಾರದ ಅಪ್ಡೇಟ್ಸ್. ನಿಮಗೆ ಇಷ್ಟವಾದ ಅಪ್ಡೇಟ್ಸ್ ಯಾವುದು ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ಹೈಪ್ ಮಾಡಿ.